ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಜೀವಸ್ವರೂಪನಾಗಿರುವ ಕರ್ತನ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಮ್ಮೆ ಫೀಬಾ ಕೇಳುಗರೆಲ್ಲರಿಗೆ ಬೆಳಗಿನ ಶುಭೋದಯಗಳು. ದೇವರ ಕೃಪೆಯಿಂದಲೂ ಆತನ ಅನುಗ್ರಹದಿಂದಲೂ ನೀವೆಲ್ಲರೂ ಸದೃಢರಾದ ನಂಬಿಕೆಯಲ್ಲಿ ಜೀವಿಸುತ್ತಿದ್ದೀರಿ ಎಂಬುದನ್ನು ಭಾವಿಸಿ ಈ ಹೊತ್ತಿನ ವಾಕ್ಯಗಳ ಮೂಲಕ ನಿಮ್ಮನ್ನ ಆತ್ಮೀಕವಾಗಿ ಬಲಪಡಿಸಲು ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ಪ್ರಿಯರೇ, ಈ ದಿನ ನಾವು ಧ್ಯಾನ ಮಾಡುವಂತ ದೇವರ ವಾಕ್ಯದ ವಿಷಯ ಹಳೆಯ ಒಡಂಬಡಿಕೆಯ ಗ್ರಂಥ, ಅಂದ್ರೆ ಯೋನನ ಗ್ರಂಥ 3ನೇ ಅಧ್ಯಾಯ 1ರಿಂದ 10ರವರೆಗೆ. ಈ ದಿನದ ವಾಕ್ಯದ ಶೀರ್ಷಿಕೆ ಅಥವಾ ಧ್ಯಾನದ ವಿಷಯ ದೇವರ ಚಿತ್ತದ ಜೊತೆಗೆ ನಮ್ಮ ಬದುಕನ್ನ ಹೊಂದಿಕೆ ಮಾಡುವಂಥದ್ದು, ಅಲೈನಿಂಗ್ ಅವರ್ ಲೈಫ್ ವಿತ್ ಗಾಡ್ಸ್ ವಿಲ್ ಎನ್ನುವಂಥದ್ದು. ಗಮನಿಸ್ರಿ, ಹೊಂದಾಣಿಕೆ ಎನ್ನುವಂಥದ್ದು ಜೀವನದ ಒಂದು ಭಾಗ. ಹೊಂದಾಣಿಕೆ ಎಂಬುದು ಜೀವನದಲ್ಲಿ ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡುತ್ತದೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹಲವು ವಿಷಯಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು, ಮಾಡಿಕೊಳ್ಳುತ್ತೇವೆ, ಮುಂದೆಯೂ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆಗಳು ಎದುರಾಗುತ್ತವೆ. ಪ್ರಿಯರೇ, ಮನುಷ್ಯ ಸಂಘಜೀವಿ. ಸಮಾಜದ ಜೀವಿತದಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ಇನ್ನೊಬ್ಬರ ಮೇಲೆ ಅವಲಂಬನೆಯಾಗುವುದು. ಕೆಲವು ವಿಷಯಗಳು, ಕೆಲವು ಸಂಬಂಧಗಳು, ಕೆಲವು ಆಲೋಚನೆಗಳು, ಕೆಲವು ನಿರ್ಧಾರಗಳು ಸರಿ ಬಾರದೆ ಇದ್ದಾಗ ಹೊಂದಾಣಿಕೆ ಮಾಡಿಕೊಳ್ಳುವಂತ ಅನಿವಾರ್ಯತೆಯು ಎದುರಾಗುವಂಥದ್ದೇ ಆಗಿದೆ. ಹಾಗಾಗಿ ಅನೇಕ ಸಾರಿ ನಮ್ಮ ಸಂತೋಷ, ಸಮಾಧಾನ, ಒಳಿತುಗಳಿಗಾಗಿ ಪರಿಸ್ಥಿತಿಗಳೊಟ್ಟಿಗೆ ಹೊಂದಿಕೊಂಡಿದ್ದೇವೆ. ಇನ್ನು ಕೆಲವು ಸಾರಿ ಕುಟುಂಬ, ಮಕ್ಕಳು, ಕೆಲಸ, ಜೀವನದ ಅನೇಕ ಸವಾಲುಗಳ ಮಧ್ಯೆ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಈ ಎಲ್ಲ ಹೊಂದಾಣಿಕೆಯ ಉದ್ದೇಶ ನಮ್ಮ ಬದುಕಲ್ಲಿ ಇರುವಂತ ಕಠಿಣ, ಜಟಿಲ, ಸಂದಿಗ್ಧ ಪರಿಸ್ಥಿತಿಗಳಿಂದ ಹೊರಗೆ ಬಂದು ಸುಲಲಿತವಾದಂಥ ಮಾರ್ಗದಲ್ಲಿ ಬದುಕನ್ನ ಮುಂದೆ ಸಾಗಿಸಬೇಕು ಎನ್ನುವಂಥದ್ದು. ಹೇಗೂ ಇರಲಿ ಪ್ರಿಯರೇ, ಈ ಹೊಂದಾಣಿಕೆಯ ನಮ್ಮ ಪ್ರಯತ್ನಗಳಿಗೆ ದೇವರು ಸಹಾಯಕ, ಫಲ ಕೊಡುವಾತ, ನಮ್ಮ ಜೊತೆಯಲ್ಲಿದ್ದು ಧೈರ್ಯವನ್ನ ನೀಡುವಾತನಾಗಿದ್ದಾನೆ. ದೇವರ ಜೊತೆಗೆ ಮತ್ತು ದೇವರ ಚಿತ್ತದ ಜೊತೆಗೆ ನಮ್ಮ ಬದುಕನ್ನ ನಾವು ಅನೇಕ ಸಾರಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ನಮ್ಮನ್ನ ಖಂಡಿತವಾಗಿ ದೇವರ ಕೃಪಾನುಗ್ರಹಕ್ಕೆ ನಡೆಸುವಂಥದ್ದಾಗಿದೆ. ಜೀವನದ ದಾರಿಯಲ್ಲಿ ಪ್ರಿಯರೇ, ಅನೇಕ ಸಾರಿ ನಾವು ಸೋಲುಗಳನ್ನ ಅನುಭವಿಸುವಾಗ ಅಥವಾ ಅನಿರೀಕ್ಷಿತವಾದ ಏರುಪೇರುಗಳು ಬರುವಾಗ ಅಥವಾ ಒಂದಿಷ್ಟು ವಿಷಯಗಳಲ್ಲಿ ನಿರಾಶೆಗಳು ಮುತ್ತುವಾಗ ಅನೇಕ ಸಾರಿ ನನ್ನ ಪರಿಸ್ಥಿತಿ ಯಾಕೆ ಹೀಗಾಯಿತು ಅನ್ನಿಸುವಾಗ ಅಥವಾ ಅನೇಕ ಸಾರಿ ಪ್ರಶ್ನೆಗಳು ನಮ್ಮನ್ನ ಕಾಡುವಾಗ ನಾವು ದೇವರ ಮುಂದೆ ಬಂದು ಎಲ್ಲ ವಿಷಯಗಳನ್ನ ಸವಿವರವಾಗಿ ಹೇಳಿಕೊಂಡು ಕರ್ತನ ಜೊತೆಗೆ ಆ ಸಂಬಂಧದಲ್ಲಿ ಮತ್ತೆ ಹೊಂದಿಕೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ ಪ್ರಿಯರೇ. ಒಂದು ಇಂಗ್ಲಿಷ್ನಲ್ಲಿ ಹೇಳಿಕೆ ಇದೆ, ಏನಂದ್ರೆ, ವೆನ್ ಪ್ರೇಯರ್ ಬಿಕಮ್ಸ್ ಸ್ಟೇರಿಂಗ್ ದೆನ್ ವೀಲ್ಸ್ ಬಿಕಮ್ ಡೈರೆಕ್ಷನ್ ಎಂಬುದಾಗಿ. ಯಾವಾಗ ನಾವು ಆತ್ಮಿಕತೆಯ ಹಿಡಿತದಲ್ಲಿ, ನಿಯಂತ್ರಣಗಳಲ್ಲಿರುತ್ತೇವೋ ಆಗ ನಮ್ಮ ಬದುಕು ದೇವರ ಮಾರ್ಗದರ್ಶನಗಳಲ್ಲಿ ಮುಂದೆ ಹೋಗುವಂಥದ್ದಾಗಿದೆ. ಪ್ರಿಯರೇ, ಯೋನನ ಗ್ರಂಥ 3ನೇ ಅಧ್ಯಾಯ ಪ್ರಾರಂಭದ 10 ವಚನಗಳನ್ನ ನಾವು ನೋಡುವುದಾದ್ರೆ, ಯೋನ ದೇವರ ಚಿತ್ತವನ್ನ ತಿಳಿದು ಅದನ್ನ ಅನುಸರಿಸದೆ, ಕಾರ್ಯತತ್ಪರನಾಗದೆ ತಪ್ಪಿಸಿಕೊಂಡು ಓಡಿ ಹೋದ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಯೋನನ ಬದುಕಿಗೆ ದೇವರ ಚಿತ್ತ ಸುವಾರ್ತೆಯನ್ನ ಸಾರುವಂಥದ್ದು, ನಿನಿವೆಗೆ ಹೋಗಿ ಖಂಡಿಸುವಂಥದ್ದು, ನಿನಿವೆಯನ್ನ ಪಶ್ಚಾತ್ತಾಪಕ್ಕೆ ನಡೆಸುವಂಥದ್ದಾಗಿತ್ತು. ಆದರೆ
ಯೋನ ಇದನ್ನ ದೇವರಿಂದ ಪ್ರಕಟಣೆ ಪಡಕೊಂಡ ಮೇಲೆಯೂ ಕೂಡ ಅದನ್ನ ಮಾಡದೆ ತನ್ನ ಆಲೋಚನೆಗಳನ್ನೇ ಮಾಡಿದ, ತನ್ನ ನಿರ್ಧಾರಗಳನ್ನೇ ಮುಂದುವರೆಸಿದ. ದೇವರು ಹೇಳಿದಂಥ ವಿಷಯಗಳಿಗೆ ತನ್ನನ್ನ ಸಮರ್ಪಣೆ ಮಾಡಿಕೊಳ್ಳದೆ ತನ್ನ ನಿರ್ಧಾರದ ದಾರಿಯಲ್ಲಿ ತಪ್ಪಿಸಿಕೊಂಡು ಓಡಿ ಹೋದ ಎಂಬುದಾಗಿ ಓದುತ್ತೇವೆ. ಇದರ ಪರಿಣಾಮ ಆತನು ಅಪಾಯಕ್ಕೆ ಒಳಗಬೇಕಾದಂಥ ಪರಿಸ್ಥಿತಿಗೆ ನಡೆಸಿತು. ಇದರ ಪರಿಣಾಮ ಅವನ ಜೀವನಕ್ಕೆ ಕುತ್ತನ್ನ ತಂದಿತು ಪ್ರಿಯರೇ. ನಾವು ನೋಡ್ತೇವೆ, ದೇವರು ಯೋನನ ಹಾಗೆ ಅನೇಕರಿಗೆ ಅವಕಾಶಗಳನ್ನು ಕೊಟ್ಟರೂ ಪ್ರಾರಂಭದಲ್ಲಿ ದೇವರ ಕರೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಕೂಡ ದೇವರು ಮಾತ್ರ ಆ ವ್ಯಕ್ತಿಗಳನ್ನ ಹಾಗೆಯೇ ಬಿಡದೆ ತನ್ನ ಸೇವೆಯಲ್ಲಿ, ತನ್ನ ಸುವಾರ್ಥ ಪ್ರಯಾಣದಲ್ಲಿ ಉಪಯೋಗ ಮಾಡಿಕೊಂಡಿರುವಂಥ ಅನೇಕ ಉದಾಹರಣೆಗಳನ್ನು ಗಮನಿಸಬಹುದು. ಉದಾಹರಣೆಗೆ ಮೋಶೆಯ ಜೀವಿತದಲ್ಲಿ ನಾವು ಕಂಡುಕೊಳ್ಳುವಂಥದ್ದು, ದೇವರು ಆತನನ್ನ ಕರೆದಾಗ ಆತನೂ ಕೂಡ ಸಬೂಬುಗಳನ್ನ ಹೇಳಿ ದೇವರ ಯೋಜನೆಯನ್ನ ಮಾಡದೆ ತಪ್ಪಿಸಿಕೊಂಡು ಹೋಗುವ ಪ್ರಯತ್ನಗಳನ್ನ, ಉದಾಹರಣೆಗಳನ್ನ, ಕಾರಣಗಳನ್ನ ದೇವರಿಗೆ ಕೊಡುತ್ತಾನೆ. ಆತ ಹೇಳ್ತಾನೆ, ಸ್ವಾಮಿ, ನಾನು ಮಾತು ಬಲ್ಲವನಲ್ಲ, ವಾಕ್ಚಾತುರ್ಯವಿಲ್ಲದವನಲ್ಲ, ನನ್ನ ನಾಲಿಗೆ ಮಂದವಾಗಿದೆ, ನಾನು ಚೆನ್ನಾಗಿ ಮಾತನಾಡುವಂಥವನಲ್ಲ. ಹೀಗೆ ಅನೇಕ ದೈಹಿಕ ಸಬೂಬುಗಳನ್ನು ಕೊಟ್ಟು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ. ಇನ್ನು ಪೌಲ ಸೌಲನಾಗಿ ಹಿಂಸಕನಾಗಿದ್ದಾಗ ದೇವರು ಅವನನ್ನೇ ಪರಿವರ್ತಿಸುವಂತ ದಮಸ್ಕದ ಘಟನೆಯನ್ನು ಕೂಡ ನಾವು ಓದಿದ್ದೇವೆ. ಇದರ ಜೊತೆಯಲ್ಲಿ ಯೆಶಾಯನಿಗೆ ದೇವರ ಕರೆ ಬಂದಾಗ ಯೆಶಾಯನು ಕೂಡ ಅರಿಕೆ ಮಾಡ್ತಾನೆ, ದೇವರೇ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವಂಥವನು ಎಂಬುದಾಗಿ. ಆದಾಗ್ಯೂ ಪ್ರಿಯರೇ, ದೇವರು ಯಾರಲ್ಲಿ ತನ್ನ ಚಿತ್ತವನ್ನ ಇಟ್ಟಿರುತ್ತಾನೋ ಅಂಥವರನ್ನ ಎಂದಿಗೂ ಬಿಡದೆ ಅವರನ್ನ ತನ್ನ ಯೋಜನೆಗಳಿಗೆ ಉಪಯೋಗ ಮಾಡಿಕೊಂಡು ತನ್ನ ಕಾರ್ಯಗಳನ್ನ ಸಾಧಿಸಿಕೊಳ್ಳುತ್ತಾನೆ ಎಂಬುದನ್ನ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ನೋಡ್ರಿ, ಯೋನನಿಗೆ ದೇವರು ಮತ್ತೆ 2ನೇ ಸಾರಿ ಆಜ್ಞೆಯನ್ನ ಮಾಡಿದ. ನಿನೆವೆಗೆ ಹೋಗಿ ಸಾರು, ನಿನೆವೆಯ ಪಟ್ಟಣದವರನ್ನ ಎಚ್ಚರಿಸು ಎಂಬುದಾಗಿ ಹೇಳಿದ. ಆದರೆ ಯೋನನು ಈ ಕಾರ್ಯಗಳಿಂದ ತಪ್ಪಿಸಿಕೊಂಡ ಪ್ರಿಯರೇ. ಆದರೆ ಯೋನ ತನ್ನ ಮಾತುಗಳು, ತನ್ನ ಆಲೋಚನೆಗಳು, ತನ್ನ ಪ್ರವಾದನೆಗಳು ನೆರವೇರಬೇಕು ಎಂಬುದಾಗಿ ತಿಳುಕೊಂಡದ್ದು ತಪ್ಪಾಗಿತ್ತು. ಅದು ದೇವರ ಚಿತ್ತವಾಗಿರಲಿಲ್ಲ. ಯೋನನಿಗೆ ನಿನಿವೆ ಪಟ್ಟಣದವರು ಶಿಕ್ಷೆಯನ್ನು ಅನುಭವಿಸಬೇಕು ಎನ್ನುವಂತ ಆಲೋಚನೆ ಇತ್ತು. ಆದರೆ ದೇವರು ನಿನಿವೆಗೆ ಪಶ್ಚಾತ್ತಾಪದ ಮೂಲಕ ಮತ್ತೆ ಸ್ವೀಕಾರ ಮಾಡುವಂತ ಆಲೋಚನೆಗಳನ್ನ ಹೊಂದಿದ್ದ ಪ್ರಿಯರೇ. ನೋಡ್ರಿ, ದೇವರು ಯೋನನಿಗೆ ನಿನಿವೆಗೆ ಹೋಗಿ ಅವರ ಬದುಕಿನ ನಡಿಗೆಗಳ ಬಗ್ಗೆ, ಅವರ ಜೀವನ ಶೈಲಿಗಳ ಬಗ್ಗೆ, ಅವರ ಕಾರ್ಯಗಳ ಬಗ್ಗೆ ನೀನು ಹೋಗಿ ಸಾರಬೇಕು ಎಂಬುದಾಗಿ ಹೇಳಿದ್ರೆ ಯೋನ ತನ್ನ ಮಾತಿನಂತೆ ನೆರವೇರಬೇಕು ಎಂಬುದಾಗಿ ಆಲೋಚನೆಯನ್ನ ಮಾಡಿದ. ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 24ನೇ ವಚನ ಹೇಳುತ್ತದೆ, ಮೈಗಳ್ಳನ್ನು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯ ಹತ್ತಿರಕ್ಕೆ ತರಲಾರನು ಎಂಬುದಾಗಿ. ಇನ್ನು ಎಫೆಸದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನ ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಎಂಬುದಾಗಿ. ಈ ವಚನಗಳ ತಾತ್ಪರ್ಯ ಏನಂದ್ರೆ, ಯಾವಾಗ ನಾವು ದೇವರ ಚಿತ್ತವನ್ನ ಮಾಡದೆ ಶರೀರಾಧೀನ ಕರ್ಮಗಳಿಂದ, ಶಾರೀರಿಕವಾದ ಆಲೋಚನೆಗಳಿಂದ ನಡೆಸಿಕೊಳ್ಳುತ್ತೇವೆಯೋ ಆಗ ದೇವರಿಗೆ ಹತ್ತಿರವಾಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥದ್ದು. ಅಂದ್ರೆ ದೇವರ ಕರೆಗಳು ಬರುವಾಗ, ದೇವರ ವಾಗ್ದಾನಗಳು ಬರುವಾಗ, ದೇವರು ನಮಗೆ ಜವಾಬ್ದಾರಿಗಳನ್ನು ಕೊಡುವಾಗ, ದೇವರು ನಮ್ಮನ್ನ ಮುಟ್ಟುವಾಗ, ದೇವರು ವಿವಿಧ ರೀತಿಯ ಹೊರತಲಾಂತುಗಳಿಂದ ನಮ್ಮನ್ನ ಬಲಪಡಿಸುವಾಗ
ಅದನ್ನ ಕರ್ತನ ಮಹಿಮೆಗಾಗಿ ಬಳಸುವ ಪ್ರಾಧಾನ್ಯತೆಯನ್ನ, ಅದಕ್ಕೆ ಗಮನ ಕೊಡುವಂತ ಆಸಕ್ತಿಯನ್ನ ನಾವು ಇಟ್ಟುಕೊಳ್ಳಬೇಕು ಪ್ರಿಯರೇ. ಯಾಕಂದ್ರೆ ನಮ್ಮಲ್ಲಿರುವಂತ ಎಲ್ಲವೂ ಕೂಡ ದೇವರಿಂದ ಬರುವಂತದ್ದಾಗಿದೆ ಎಂಬುದನ್ನ ಗ್ರಹಿಸಿಕೊಳ್ಳಬೇಕಾಗಿದೆ. ನೋಡ್ರಿ, ಈ ಯೋನನು ದೇವರು ಹೇಳಿದ ಹಾಗೆ ಮಾಡದೆ ತನ್ನ ಆಲೋಚನೆಗಳನ್ನ ಮಾಡಬೇಕಾಗಿದ್ದರಿಂದ ಆತನು ಅಪಾಯಕ್ಕೆ ಸಿಲುಕಿಕೊಂಡ. ಮೀನಿನ ಹೊಟ್ಟೆಯೊಳಗೆ 3 ದಿವಸ ಆತನು ಇರುವಂತಹ ಪರಿಸ್ಥಿತಿಗಳು ಬಂದಿತ್ತು. ಪ್ರಿಯರೇ, ನಾವು ನೋಡ್ತೇವೆ, ಯೋನನು ಮೀನಿನ ಹೊಟ್ಟೆಯೊಳಗೆ ಹಗಲು ಇರುಳು 3 ದಿವಸ ಇದ್ದಾಗ ಅಲ್ಲಿ ಆತನಿಗೆ ಮನವರಿಕೆಯಾಗುತ್ತದೆ. ಆತನ ಮನಸ್ಸಾಕ್ಷಿ ಮಾತಾಡುತ್ತದೆ, ಹೌದು, ನಾನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿದ್ದರಿಂದ ದೇವರು ನನ್ನನ್ನ ಈ ರೀತಿಯಾಗಿ ಕೈಬಿಟ್ಟು ಬಿಟ್ಟ ಎನ್ನುವಂತ ಆ ಪಾಪ ಪ್ರಜ್ಞೆ ಅವನನ್ನ ಕಾಡುತ್ತದೆ ಪ್ರಿಯರೇ. ಈ ನಿಟ್ಟಿನಲ್ಲಿ ಯೋನನು ಮತ್ತೆ ದೇವರಲ್ಲಿ ಬೇಡಿಕೊಳ್ಳುತ್ತಾನೆ. ದೇವರು ಆ ಮೀನಿನಿಗೆ ಆಜ್ಞೆ ಕೊಟ್ಟಾಗ ಆ ಮೀನು 3 ದಿವಸಗಳ ನಂತರ ಯೋನನ ಹೊಟ್ಟೆಯೊಳಗಿಂದ ಕಾರಿಬಿಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಕ್ರಿಸ್ತನ ಮಕ್ಕಳಾಗಿರುವಂಥವರೇ, ದೇವರ ಚಿತ್ತವನ್ನ ತಿಳುಕೊಳ್ಳುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಪ್ರಾಮುಖ್ಯ. ಯಾಕಂದ್ರೆ ದೇವರೊಟ್ಟಿಗೆ ಹೊಂದಾಣಿಕೆಯಲ್ಲಿ ನಡೆಯುವುದಾದರೆ ಅದು ನಮ್ಮ ನಂಬಿಕೆಯನ್ನ, ದೇವರಿಂದ ಆಶೀರ್ವಾದವನ್ನ ನಮಗೆ ತರುವಂಥದ್ದಾಗಿದೆ. ಗಮನಿಸಿರಿ, ಜನನ, ಮರಣ, ಬದುಕು, ನಮ್ಮ ಜೀವನದ ಪ್ರತಿಯೊಂದೊಂದು ಘಟನೆಗಳು ನಮ್ಮ ಚಿತ್ತವಲ್ಲ, ನಮ್ಮ ಆಲೋಚನೆಗಳಲ್ಲ, ಅದು ಕರ್ತನ ಚಿತ್ತ. ಹಾಗಾಗಿ ನಾವು ಪ್ರತಿನಿತ್ಯ ಅನೇಕ ವಿಷಯಗಳನ್ನ ತಿಳುಕೊಳ್ಳುವುದರಲ್ಲಿ ಮುಂದಾಳತ್ವವನ್ನ ವಹಿಸಬೇಕು. ದೇವರು ನನ್ನ ಬದುಕಿಗೆ ಯಾವ ಆಲೋಚನೆಗಳನ್ನ ಇಟ್ಟಿದ್ದಾನೆ ಎನ್ನುವಂತ ತವಕ, ತಿಳಿದುಕೊಳ್ಳುವಂತ ಆತ್ಮೀಕತೆಯ ದಾಹ ನಮ್ಮಲ್ಲಿ ಬರಬೇಕು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ನೋಡ್ರಿ, ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳುತ್ತಿರುವಾಗ ಈ ಆಧುನಿಕ ಪ್ರಪಂಚದಲ್ಲಿ, ಈ ತಾಂತ್ರಿಕ ಯುಗದಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ಅಪ್ಗ್ರೇಡ್ ಮಾಡಿಕೊಳ್ಳುತ್ತಾ ಇದ್ದೇವೆ, ಅಪ್ಡೇಟ್ ಆಗುತ್ತಿದ್ದೇವೆ ಕೂಡ. ಆದರೆ ದೇವರ ವಾಕ್ಯಗಳ ವಿಷಯದಲ್ಲಿ, ಆತ್ಮೀಕತೆಯ ವಿಷಯದಲ್ಲಿ ನಾವು ಅಪ್ಗ್ರೇಡ್ ಆಗ್ತಾ ಇದ್ದೇವೆಯಾ ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಬಹಳ ಗಂಭೀರವಾದಂಥ ಆಲೋಚನೆ ಇದು. ನಾವು ಲೌಕಿಕವಾಗಿ ಎಲ್ಲ ವಿಷಯಗಳಲ್ಲಿ ಪ್ರತಿನಿತ್ಯ ಎಲ್ಲರಿಗಿಂತ ಹೆಚ್ಚಾಗಿರಬೇಕು ಎಂಬುದಾಗಿ ಬಯಸ್ತೇವೆ. ಆದರೆ ದೇವರ ಚಿತ್ತವನ್ನ ತಿಳಿದುಕೊಳ್ಳುವುದರಲ್ಲಿ, ಆತ್ಮೀಕತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಬೆಳೆಯಬೇಕು ಎನ್ನುವಂಥ ಆಸಕ್ತಿ ನಮ್ಮಲ್ಲಿ ಬರಬೇಕು ಪ್ರಿಯರೇ. ಒಂದು ದಿನವನ್ನ ನಾವು ವಾರದಲ್ಲಿ ದೇವರ ಮಹಿಮೆಗಾಗಿ ಬಳಸುತ್ತಾ ಇದ್ದೇವೆಯಾ? ನಾವು ಪ್ರತಿನಿತ್ಯ ಪೇಪರ್ಗಳನ್ನು ಓದುತ್ತೇವೆ, ಆರ್ಟಿಕಲ್ಗಳನ್ನು ಓದುತ್ತಿದ್ದೇವೆ, ಮೊಬೈಲ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ ಬರುವಂಥ ಅನೇಕ ವಾರ್ತೆಯ ವಿವರಗಳನ್ನ ಓದುತ್ತೇವೆ. ಅದು ತಪ್ಪಲ್ಲ. ಆದರೆ ಅದರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ದೇವರ ವಾಕ್ಯವನ್ನು ಓದಲು ಕೊಡುತ್ತಾ ಇದ್ದೇವೆಯಾ? 3 ಗಂಟೆ ಸಿನಿಮಾ, ಟಿವಿಗಳನ್ನು ನೋಡುತ್ತೇವೆ, 1.5 ಗಂಟೆ ಆರಾಧನೆಯಲ್ಲಿ ಕುಳಿತುಕೊಳ್ಳಲು ನಮಗೆ ಆಗುವುದಿಲ್ಲ. ಆರಾಧನೆಗೆ ಬರಲು ಆಸಕ್ತಿಗಳಿಲ್ಲ. ಆರಾಧನೆಯಲ್ಲಿ ಕುಳಿತಾಗಲು ಮೊಬೈಲ್ಗಳನ್ನು ನೋಡುವಂತ ಅನೇಕ ಬೇಡವಾದ ರೂಢಿಗಳನ್ನ ನಾವು ಮಾಡುತ್ತಾ ಇದ್ದೇವೆ. ಲೌಕಿಕ ವಿಷಯಗಳಿಗೆ ಲಕ್ಷಗಟ್ಟಲೆ ನಾವು ಖರ್ಚು ಮಾಡುತ್ತಾ ಇದ್ದೇವೆ. ಆತ್ಮಿಕ ವಿಷಯಗಳಿಗೆ, ಸೇವೆಗಳಿಗೆ, ಸುವಾರ್ತಿಕರುಗಳಿಗೆ, ಮಿಷನರಿಗಳಿಗೆ ನಾವು ಸಹಾಯ ಮಾಡಲು ಹಿಂದೇಟು ಹಾಕುತ್ತೇವೆ ಪ್ರಿಯರೇ. ನೋಡ್ರಿ, ದೇವರ ವಾಕ್ಯ ಈಗ ನಮ್ಮೊಟ್ಟಿಗೆ ಮಾತನಾಡುತ್ತದೆ. ಮೊದಲಿಗೆ ಯೋನನ ಹಾಗೆ ನಮಗೆ ದೇವರ ಚಿತ್ತ ಏನೆಂದು ಗೊತ್ತಿದ್ದರೂ ಅದನ್ನ ಮರೆತು ಜೀವಿಸುತ್ತಾ ಇದ್ದೇವೆಯಾ? ಪ್ರಿಯರೇ, ನಮ್ಮ ಕುಟುಂಬಗಳನ್ನ ನಾವು ನೋಡಿಕೊಳ್ಳೋಣ, ನಮ್ಮ ವೈಯಕ್ತಿಕ ಜೀವಿತವನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಚಿತ್ತ ನನಗೆ ಇಂದು ಏನಾಗಿದೆ? ದೇವರು ನನ್ನಲ್ಲಿ ಏನನ್ನ ಎದುರು ನೋಡುತ್ತಾ ಇದ್ದಾನೆ? ಯಾವ ವಿಷಯಗಳನ್ನ ಕರ್ತನು ನನ್ನಲ್ಲಿ ಗಮನಿಸುತ್ತಾ ಇದ್ದಾನೆ? ನಾನು ಯಾವ ವಿಷಯಗಳಲ್ಲಿ ಸರಿಪಡಿಸಿಕೊಳ್ಳಬೇಕಾಗಿದೆ? ದೇವರ ಚಿತ್ತವನ್ನ ನಾನು ಅಲಕ್ಷ್ಯ ಮಾಡುತ್ತಾ ಇದ್ದೇನೆಯಾ? ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಎರಡನೇದಾಗಿ, ಯೋನನ ಹಾಗೆ ನಮ್ಮ ಆಲೋಚನೆಗಳೇ ನಡೆಯಬೇಕು ಎಂದು ದೇವರ ಚಿತ್ತಗಳನ್ನ ಪಕ್ಕಕ್ಕಿಟ್ಟಿದ್ದೇವೆಯಾ?
ಅನೇಕ ಕಡೆಗಳಲ್ಲಿ ಇದು ಜೀವಂತ ಸಮಸ್ಯೆ. ನನ್ನದೇ ನಡೆಯಬೇಕು, ನನ್ನ ಆಲೋಚನೆಗಳೇ ನಡೆಯಬೇಕು, ನಾನು ಹೇಳಿದಂತೆ ಆಗಬೇಕು ಎನ್ನುವಂಥ ಏಕಮುಖವಾದ ಧೋರಣೆಗಳು ಇಂದು ಸಭೆಯ ಅನೇಕರಲ್ಲಿ ಕಂಡುಬರುತ್ತಾ ಇದೆ, ಕುಟುಂಬಗಳಲ್ಲಿ ಕಂಡುಬರುತ್ತಾ ಇದೆ. ಎಷ್ಟೋ ಸಾರಿ ಸರಿಯಾದ ವಿಷಯಗಳನ್ನ, ಸತ್ಯವಾದ ವಿಷಯಗಳನ್ನ, ಅಗತ್ಯವಾಗಿರುವ ವಿಷಯಗಳನ್ನ ಬಿಟ್ಟು ನಾವು ನಮ್ಮದೇ ಆಲೋಚನೆಗಳು ನಡೆಯಬೇಕು ಎನ್ನುವಂಥ ನಿಟ್ಟಿನಲ್ಲಿ ಯಾರಿಗೆ ನೋವಾದರೂ ಪರವಾಗಿಲ್ಲ, ಯಾರಿಗೆ ಕೆಟ್ಟದಾದರೂ ಪರವಾಗಿಲ್ಲ, ನನ್ನ ನಿರ್ಧಾರವೇ ಗೆಲ್ಲಬೇಕು ಎನ್ನುವಂಥ ಅನೇಕ ಮೊಂಡುತನವನ್ನ ನಾವು ಮಾಡುತ್ತಾ ಇದ್ದೇವೆ ಪ್ರಿಯರೇ. ನಮ್ಮನ್ನ ಬದಲಾವಣೆ ಮಾಡಿಕೊಳ್ಳಬೇಕು ಪ್ರಿಯರೇ. ದೇವರು ನಮಗೆ ಕೊಟ್ಟಿರುವಂಥ ಆಯುಷ್ಕಾಲ ಅದು ಬಹಳ ಮಿತಿಯುಳ್ಳದ್ದಾಗಿದೆ ಎಂಬುದನ್ನ ನಾವು ಮರೆಯದಿರೋಣ. ದೇವರು ಈ ಲೋಕದಲ್ಲಿ ನಮ್ಮನ್ನ 70 ವರ್ಷ ಬಲ ಹೆಚ್ಚಿದರೆ 80 ವರ್ಷ ಮಾತ್ರ ಇಟ್ಟಿದ್ದಾನೆ ಎನ್ನುವುದನ್ನ ಮರೆಯದಿರೋಣ. ದೇವರ ಕರೆ ಯಾವಾಗ ಬರುತ್ತದೋ ನಮಗೆ ಗೊತ್ತಿಲ್ಲ. ವಾಕ್ಯ ಭಾಗ ಹೇಳ್ತದೆ, ಮನುಷ್ಯ ಕುಮಾರನು ಯೇಸುಸ್ವಾಮಿ ಕಳ್ಳನು ಬರುವ ಹಾಗೆ ಬರುತ್ತಾನೆ. ನಮಗೆ ಸ್ವಾಮಿ ಹೇಳಿ ಏನು ಬರುವುದಿಲ್ಲ, ಬದಲು ಆತನು ಸಮಯ ಬರುವಾಗ ನಮ್ಮನ್ನು ಕರೆಯುತ್ತಾನೆ ಪ್ರಿಯರೇ. ಆತನು ಕರೆಯುವಾಗ ನಾವು ಸಿದ್ಧರಾಗಿರಬೇಕಾಗಿದೆ. ಮೂರನೇದಾಗಿ ಪ್ರಿಯರೇ, ದೇವರ ಚಿತ್ತವನ್ನ ಅನುಸರಿಸದೆ ತಮ್ಮ ಸ್ವೇಚ್ಛೆಯ ಜೀವಿತವನ್ನ ಜೀವಿಸುವವರಿಗೆ, ದೇವರ ಚಿತ್ತವನ್ನ ಧಿಕ್ಕರಿಸುವಂತವರಿಗೆ ಶಾಪವಂತೂ ತಪ್ಪಿದ್ದಲ್ಲ. ಅದು ಯಾರೇ ಆಗಿದ್ದರೂ ನೆರವೇರುತ್ತದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಯೇಸುಸ್ವಾಮಿ ಕೈಯಲ್ಲಿ ಮೊರವನ್ನ ಹಿಡಿದಿದ್ದಾನೆ, ಹೊಟ್ಟನ್ನು ಗಟ್ಟಿಯಾದ ಬೀಜಗಳನ್ನು ಆತನು ಬೇರೆ ಮಾಡುತ್ತಾನೆ. ಒಂದು ವೇಳೆ ನಾವು ದೇವರ ಚಿತ್ತವನ್ನ ಇಂದು ಧಿಕ್ಕಾರ ಮಾಡುತ್ತಿರುವುದಾದರೆ ನಾವು ಶಾಪಗಳಿಗೆ ಒಳಗಾಗುತ್ತೇವೆ ಪ್ರಿಯರೇ. ದೇವರ ನ್ಯಾಯ ತೀರ್ಪುಗಳಿಗೆ ಒಳಗಾಗುತ್ತೇವೆ. ದೇವರು ನಮ್ಮನ್ನ ಅಧಿಕವಾಗಿ ಆಶೀರ್ವಾದ ಮಾಡುವಂತೆ ಶಿಕ್ಷಿಸಲಿಕ್ಕೂ ಕೂಡ ಆತನ ಕೈಗಳು ಶಕ್ತವಾಗಿದೆ. ಹಾಗಾಗಿ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳುವಾಗ ಇಂದು ನನ್ನ ಕಡೆಯಿಂದ ವೈಯಕ್ತಿಕವಾಗಿ, ಕುಟುಂಬವಾಗಿ ಯಾವ ತಪ್ಪುಗಳು ಆಗಿದೆ, ಯಾವ ದೇವರ ಚಿತ್ತವನ್ನ ನಾನು ಇದುವರೆಗೂ ಧಿಕ್ಕರಿಸಿದ್ದೇನೆ, ಯಾವ ದೇವರ ಚಿತ್ತಗಳಿಗೆ ನಾನು ಕಿವಿ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ, ನನ್ನ ಯಾವ ವಿಷಯಗಳಿಂದ ದೇವರ ಚಿತ್ತಕ್ಕೆ ನಾನು ಅಪವಿತ್ರತೆಯನ್ನ ಉಂಟು ಮಾಡಿದ್ದೇನೆ ಎನ್ನುವಂಥ ವಿಷಯಗಳನ್ನ ಆಲೋಚನೆ ಮಾಡಿಕೊಳ್ಳಬೇಕು ಪ್ರಿಯರೇ. ಗಮನಿಸ್ರಿ, ಒಮ್ಮೆ ನಾವು ದೇವರ ಚಿತ್ತವನ್ನ ಧಿಕ್ಕರಿಸಿ ಜೀವಿಸಿದ್ರೆ ಒಂದು ಸಮಯ ಬರುತ್ತದೆ, ಒಂದು ಕಾಲ ಬರುತ್ತದೆ ಪ್ರಿಯರೇ. ಆ ಕಾಲಗಳಲ್ಲಿ ಯಾರು ನಮಗೆ ಸಹಾಯ ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ದೇವರಿಂದ ಬರುತ್ತಿರುವಂತ ಶಾಪ ಅನಾರೋಗ್ಯವನ್ನ ನಮಗೆ ತಂದು ಹಾಕಿದ್ರೆ ಭೂಲೋಕದ ಯಾವ ವೈದ್ಯರು ಕೂಡ ಗುಣಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರಿಂದ ಬರುವಂತ ಶಾಪ ಇಂದು ಕುಟುಂಬಗಳಲ್ಲಿ ಅಸಮಾಧಾನಗಳನ್ನ ಉಂಟು ಮಾಡಿದ್ರೆ ಭೂಲೋಕದ ಯಾವುದೇ ವ್ಯಕ್ತಿಗಳು, ಶಕ್ತಿಗಳು, ವಸ್ತುಗಳು ಅದನ್ನ ತೀರಿಸುವುದಕ್ಕೆ ಸಾಧ್ಯವಿಲ್ಲ. ದೇವರಿಂದ ಬರುವಂತ ಶಾಪ ಇಂದು ನಮ್ಮನ್ನ ಕುಗ್ಗಿ ಹೋಗುವಂತೆ ಮಾಡಿದ್ರೆ, ಕೆಳಗೆ ಬೀಳುವಂತೆ ಮಾಡಿದ್ರೆ ಯಾವ ಧೈರ್ಯದ ಮಾತುಗಳು ಕೂಡ ನಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ನಾವು ದೇವರ ಚಿತ್ತದ ಪ್ರಕಾರವಾಗಿ ಜೀವನವನ್ನ ಮಾಡಬೇಕು. ಅದಕ್ಕೋಸ್ಕರವಾಗಿ ದೇವರು ತಾಯಿಯ ಉದರದಲ್ಲಿ ಇರುವಾಗಲೇ ನಮ್ಮನ್ನ ಪ್ರತಿಷ್ಠಿಸಿ ನಮ್ಮನ್ನ ಈ ಲೋಕಕ್ಕೆ ಕರಕೊಂಡು ಬಂದು ಕ್ರೈಸ್ತರನ್ನಾಗಿ ಮಾಡಿ ದೀಕ್ಷಾ ಸ್ನಾನ, ದೃಢೀಕರಣ, ಕ್ರಿಸ್ತ ನಂಬಿಕೆ, ವಿಶ್ವಾಸ, ನಿತ್ಯ ಜೀವಗಳಲ್ಲಿ ನಾವು ಭಾಗಿಗಳಾಗುವಂತೆ ಕರ್ತನು ನಮ್ಮನ್ನ ಆಶೀರ್ವಾದವನ್ನ ಮಾಡಲಿಕ್ಕೆ ಕರೆಯುತ್ತಾ ಇದ್ದಾನೆ ಪ್ರಿಯರೇ. ದೇವರ ವಾಕ್ಯ ಇಂದು ನಮಗೆ ಹೇಳುವಂತೆ ನಾವು ದೇವರ ಚಿತ್ತಗಳನ್ನ ಪಾಲನೆ ಮಾಡಿ, ದೇವರ ಚಿತ್ತಗಳನ್ನ ಅನುಸರಿಸಿ ಜೀವಿಸಿ ದೇವರಿಗೆ ಮಹಿಮೆಯನ್ನ ಉಂಟು ಮಾಡಬೇಕಾಗಿದೆ. ಈತನ ಮೂಲಕ ಭೂಲೋಕದಲ್ಲಿ ಕರ್ತನ ಮಕ್ಕಳಾಗಿ ಜೀವಿಸಿ ಪರಲೋಕಕ್ಕೆ ಹೋಗುವಾಗ ದೇವರು ನಮ್ಮನ್ನ ನೋಡಿ ಹೇಳಬೇಕು, ಬಲ ನಂಬಿಗಸ್ತನಾದಂಥ ಒಳ್ಳೆಯ ಹಾಳು, ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ. ನಿತ್ಯ ಜೀವವನ್ನ ನಿನಗಾಗಿ ಇಟ್ಟಿದ್ದೇನೆ, ನೀನು ನಿತ್ಯ ಜೀವದಲ್ಲಿ ಸೇರು ಎಂಬುದಾಗಿ ದೇವರು ನಮಗೆ ಹೇಳಬೇಕು ಪ್ರಿಯರೇ. ಸೊ ಈ ಮೂಲಕವಾಗಿ ನಾವೆಲ್ಲರೂ ಕೂಡ ಇಹಲೋಕದಲ್ಲಿ ಕರ್ತನ ಮಕ್ಕಳಾಗಿ ಜೀವಿಸಿ, ಇಹಲೋಕದಲ್ಲಿ ಕರ್ತನಿಗೆ ಅಧೀನರಾಗಿ ಬದುಕಿ, ದೇವರನ್ನ ಮಹಿಮೆ ಪಡಿಸಿ, ದೇವರು ನಮಗೆ ಕೊಟ್ಟಿರುವಂಥ ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿ, ನಾವು ಮಾಡುತ್ತಿರುವಂಥ ಎಲ್ಲವೂ ಕೂಡ ದೇವರ ಚಿತ್ತಗಳಿಗೆ ಅನುಗುಣವಾಗಿ ಇದೆಯೋ ಇಲ್ಲವೋ ಎನ್ನುವಂಥ ಆ ಆತ್ಮ
ವಿಮರ್ಶೆಯನ್ನ ಮಾಡಿಕೊಂಡು ಕರ್ತನ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವ ಹಾಗೆ ಈ ವಾಕ್ಯಗಳು ನಿಮ್ಮನ್ನ ಬಲಪಡಿಸಲಿ. ಕರ್ತನು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ದೇವಜನರಿಗೋಸ್ಕರ ದೇವರ ವಾಕ್ಯಗಳು. ಆಮೆನ್.